ನಾಳೆ ಸಿಎಂ ತವರಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ದಿಶಾ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಾಳೆ ಸಿಎಂ ತವರು ಮೈಸೂರಿನಲ್ಲಿ ಎಚ್.ಡಿ.ಕೆ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ. ಜಿಲ್ಲಾ ಸಭಾಂಗಣದಲ್ಲಿ ಬೆಳಗ್ಗೆ 11 ಗಂಟೆಗೆ ದಿಶಾ ಮೀಟಿಂಗ್. ಮುನಿಸನ್ನ ಮರೆತು ಸಭೆಯಲ್ಲಿ ಭಾಗಿಯಾಗ್ತಾರಾ ಶಾಸಕ ಜಿ.ಟಿ. ದೇವೇಗೌಡರು? ನಾಳಿನ ಸಭೆಯಲ್ಲಿ ಯಾವೆಲ್ಲ ಶಾಸಕರು ಭಾಗಿಯಾಗ್ತಾರೆ ಅನ್ನೋದೇ ಕುತೂಹಲ. ಮೈಸೂರಿನಲ್ಲಿ 2 ಜೆಡಿಎಸ್ ಶಾಸಕರು, ಓರ್ವ ಬಿಜೆಪಿ ಶಾಸಕರು, 8 ಮಂದಿ ಕಾಂಗ್ರೆಸ್ ಶಾಸಕರು ಇದ್ದಾರೆ. ಅವರೆಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. ನಾಳೆ ಸಿಎಂ ತವರು ಮೈಸೂರಿನಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ದಿಶಾ ಸಭೆ ನಡೆಯುತ್ತೆ 11 ಗಂಟೆಗೆ. ಇದರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಮುನಿಸಿಕೊಂಡಿರುವಂತಹ ಜಿ.ಟಿ. ದೇವೇಗೌಡರು, ಹಳೆ ಮೈಸೂರು ಭಾಗದ ಜೆಡಿಎಸ್ ನಾಯಕರು, ಕೋರ್ ಕಮಿಟಿಯ ಅಧ್ಯಕ್ಷರು, ಅವರು ಭಾಗಿಯಾಗ್ತಾರಾ ಅನ್ನುವಂತಹ ಕುತೂಹಲ. ಜೊತೆಗೆ ಕಾಂಗ್ರೆಸ್ನ ಶಾಸಕರು ಭಾಗಿಯಾಗ್ತಾರಾ ಅನ್ನುವಂತಹ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕೆ.ಪಿ. ನಾಗರಾಜ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕೆ.ಪಿ. ನಾಗರಾಜ್, ನಾಳೆ ಎಚ್.ಡಿ. ಕುಮಾರಸ್ವಾಮಿ ಅವರು ನಡೆಸ್ತಾ ಇರುವಂತಹ ದಿಶಾ ಸಭೆ, ಜಿ.ಟಿ. ದೇವೇಗೌಡರ ಬರುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಜೊತೆಗೆ ಕಾಂಗ್ರೆಸ್ ನಾಯಕರುಗಳ ಉಪಸ್ಥಿತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳಿ. ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಸಂಸದರು, ಜೊತೆಗೆ ಕೇಂದ್ರ ಸಚಿವರು ಕೂಡ. ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ಮೈಸೂರು ಜಿಲ್ಲೆಯ ಕೆ.ಆರ್. ನಗರ ವ್ಯಾಪ್ತಿಗೂ ಕೂಡ ಬರುವಂತಹ ಕಾರಣಕ್ಕೋಸ್ಕರವಾಗಿಯೇ ಈಗ ಒಂದು ದಿಶಾ ಮೀಟಿಂಗ್ ಅನ್ನ ಕುಮಾರಸ್ವಾಮಿ ಅವರು ನಡೆಸ್ತಾ ಇರುವಂತದ್ದು. ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಈಗ ಇರುವಂತಹ ಕುತೂಹಲ, ಬಹಳ ದೊಡ್ಡ ಮಟ್ಟದ ಕುತೂಹಲ ಇರುವಂತಹದ್ದು ಜಿ.ಟಿ. ದೇವೇಗೌಡರು ಬರ್ತಾರೋ ಇಲ್ಲೋ ಅನ್ನುವಂಥದ್ದು. ಯಾಕಂದ್ರೆ ದಸರಾ ಮುಗಿದ ನಂತರದಿಂದಲೂ ಕೂಡ ಬಹಳ ದೊಡ್ಡ ಮಟ್ಟದ ಅಂತರವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಜಿ.ಟಿ. ದೇವೇಗೌಡರು ಅವರು ಕಂಡುಕೊಂಡಿರುವಂತಹದ್ದು. ಜಿ.ಟಿ. ದೇವೇಗೌಡರಂತೂ ಪಕ್ಷದ ಯಾವ ಸಭೆಗಳಲ್ಲೂ ಕೂಡ ಯಾವುದೇ ಸಭೆಗಳಲ್ಲೂ ಭಾಗವಹಿಸ್ತಾ ಇಲ್ಲ ಮತ್ತು ಯಾವ ಮುಖಂಡರುಗಳ ಜೊತೆಗಳು ಕೂಡ ಮಾತನಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಮೈಸೂರಿನಲ್ಲಿ ನಡೀತಾ ಇರುವಂತಹ ಈ ಒಂದು ದಿಶಾ ಸಭೆಗೆ ಜಿ.ಟಿ. ದೇವೇಗೌಡರು ಬರ್ತಾರೋ ಇಲ್ವೋ ಅನ್ನುವಂತ ಕುತೂಹಲ ಸಹಜವಾಗೇನೆ ಇದೆ. ಈ ಕ್ಷಣದವರೆಗೂ ಕೂಡ ಅವರನ್ನ ಭೇಟಿ ಮಾಡುವಂತ ಪ್ರಯತ್ನಗಳನ್ನ ಕೂಡ ಯಾರು ಕೂಡ ಮಾಡಿಲ್ಲ. ಹಾಗಾಗಿ ಅವರ ಬರುವಂತಹ ವಿಚಾರವೇ ಬಹಳ ದೊಡ್ಡ ಮಟ್ಟದ ಕುತೂಹಲ. ಒಂದು ವೇಳೆ ಕಾಂಗ್ರೆಸ್ನ ಶಾಸಕರುಗಳು ಕೂಡ ಬಂದರೂ ಕೂಡ ಜಿ.ಟಿ. ದೇವೇಗೌಡರು ಬರ್ತಾರೋ ಇಲ್ಲೋ ಅನ್ನುವಂತ ಅವರ ಮಟ್ಟಿಗೆ ಅನುಮಾನ ಇದೆ. ಹಾಗಾಗಿ ಈ ಪ್ರಶ್ನೆಗೆ ಬಹುತೇಕ ನಾಳೆ ಉತ್ತರ ಸಿಗಬಹುದು. ಓಕೆ, ಥ್ಯಾಂಕ್ ಯು ಕೆ.ಪಿ. ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.